ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನಲ್ಲಿ 2 ದಿನದ ವಿಡಿಯೋ, ಇದೇ ವಿಡಿಯೋದಲ್ಲಿ 2 ದಿನದ ವಿಡಿಯೋ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ಸೋಮವಾರ ಬೆಳಗ್ಗೆ ಮಾಡಿದ ವಿಡಿಯೋ. ಸೋಮವಾರ ನಾನು ಅವತ್ತೇನು ಕೆಲಸ ಮಾಡಿಲ್ಲ. ಭಾನುವಾರ ಲಿಕ್ವಿಡ್ಡು ಎಲ್ಲ ಕೊಟ್ಟಾದಮೇಲೆ ಸೋಮವಾರ ಬರೀ ಹೂವು ತೊಗೊಳಕ್ಕೆ ಬಂದಿದ್ದೀನಿ. ಅವಾಗ ಮಾಡಿದ ವಿಡಿಯೋ ಇದು. ಗಾರ್ಡನಲ್ಲಿ ನಿಮಗೆ ತಿಳಿದಂಗೆ ಅಪ್ಡೇಟಲ್ಲಿ ನಾನು ಫಸ್ಟು ಅವತ್ತು ಅರಳಿರೋ ದಾಸವಾಳ ನಿಮಗೆ ಶೇರ್ ಮಾಡಿ, ಆಮೇಲೆ ಮಿಕ್ಕಿದ್ದು ಏನು ಕೆಲಸ ಯಾವುದು ಇವತ್ತೇನು ಮಾಡ್ತೀನಿ ಅನ್ನೋದು. ಇವತ್ತೇನು ಮಾಡಿಲ್ಲ. ಹೂವು ಒಂದೇ ಹಾರ್ವೆಸ್ಟ್ ಮಾಡ್ಕೊಂಡೆ. ಆಮೇಲೆ ಒಂದು ಹಣ್ಣನ್ನು ಬಿಟ್ಟಿತ್ತು, ಅದು ಯಾವ ಹಣ್ಣು ಏನು ಅಂತೆಲ್ಲ ತೋರಿಸ್ತೀನಿ. ಯಾಕೆಂದರೆ ಭಾನುವಾರ ನಾವು ಲಿಕ್ವಿಡ್ ಕೊಟ್ಟು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಸುಸ್ತಾಗಿತ್ತು. ಅವತ್ತು ಭಾನುವಾರ ತುಂಬ ಕೆಲಸನೇ ಮಾಡಿದ್ವಲ್ಲ, ಅದರಿಂದ ನಾನು ಸೋಮವಾರ ಕೆಲಸ ಮಾಡಿಲ್ಲ. ನಿಮಗೆ ಗೊತ್ತಿದ್ದಂಗೆ ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಅದರಿಂದ ಅವತ್ತು ಬರಲಿಲ್ಲ. ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಅಂತಲೇ ಹೂವು ಕೀಳಕ್ಕೆ ಬಂದಿದ್ದೆ. ಸುಮಾರು ಹೂವು ಅರಳಿದ್ವು ಅವತ್ತು. ನೋಡಿ ಖುಷಿ ಆಯಿತು. ತುಂಬ ಹೂವನ್ನೇ ಅರಳಿದ್ವು. ಸಾಮಾನ್ಯ ಯಾವಾಗಲೂ ಶುಕ್ರವಾರ ಸೋಮವಾರ ಕಮ್ಮಿ ಇರೋವು ಹೂವು, ಯಾವುದೇ ಆಗಲಿ ದೇವ್ರ ಪೂಜೆಗೆ ಸ್ವಲ್ಪ ಕಮ್ಮಿ ಇರೋವು, ಬಿಡದಿಂದ ಬೇರೆ ಜಾಸ್ತಿ ಬಿಟ್ಟಿರೋವು. ಅವತ್ತು ಸೋಮವಾರ ತುಂಬ ಜಾಸ್ತಿನೇ ಬಿಟ್ಟಿದ್ವು. ಅದರಿಂದ ನೋಡಿ ಖುಷಿ ಆಯಿತು. ದಾಸವಾಳನೇ ತುಂಬ ಬಿಟ್ಟಿದ್ವು, ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಇನ್ನೂ ಒಂದು ಇಲ್ಲಿ ಇದು ಗುಲಾಬಿ ಹೂವು ವೈಟ್ ಅರಳಿತ್ತಲ್ವ, ಅದು ನೋಡಿ ಇವಾಗ ಪೂರ್ತಿ ಅರಳಿದೆ. ತೋರಿಸ್ತೀನಿ ಎಷ್ಟು ಅಗಲ ಆಗಿದೆ ಅಂದರೆ. ದೊಡ್ಡದು ಹೂವು ಇದು. ಇದು ನಾನು ಕಟಿಂಗಿಂದನೂ ಬೆಳೆಸಿದ್ದೀನಿ, ಮದರ್ ಪ್ಲಾಂಟು ಇದೆ. ಎರಡೂ ಉಳಿದಿದ್ದಾವೆ ಇವಾಗ. ಇವನು ಕೈಯಲ್ಲಿ ತಗೊಂಡು ನೋಡಿಸ್ತಾ ಇದ್ದೀನಿ ನೋಡಿ. ಆ ಹೂವು ಕಿತ್ಬಿಟ್ಟು ನೋಡಿ ಎಷ್ಟು ಅಗಲ ಇದೆ, ಫುಲ್ಲು ಅರಳಿದೆ. ಮಧ್ಯ ಆ ಥರ ಬಿಟ್ಕೊಂಡಾಗ ನಾವು ಕಿತ್ಬಿಡಬೇಕು. ಇನ್ನು ನಾವು 2 ದಿನ ಬಿಟ್ಟರೆ ಇನ್ನು 2 ದಿನ ಗಿಡದಾಗಿರುತ್ತೆ, ಆಮೇಲೆ ಉದುರುತ್ತೆ. ಆಮೇಲೆ ಆರೆಂಜು ಸುಮಾರಾಗಿ ಪೂರ್ತಿ ಅರಳಿರೋ 2 ಕಿತ್ಕೊಂಡೆ. 3 ಗುಲಾಬಿ ಹೂವು ಸಿಕ್ಕಿವು. ಇವಾಗ ಸೀಸನ್ ಅಲ್ಲದೇ ಇದ್ರೂ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟಿರೋದ್ರಿಂದ ಗುಲಾಬಿ ಗಿಡದಲ್ಲೂ ಒಂದೊಂದಾಗಿ ಹೂವು ಸ್ಟಾರ್ಟ್ ಆಗಿದ್ದಾವೆ. ಇವಾಗ ದಾಸವಾಳ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ದಾಸವಾಳದ ಗಿಡದಲ್ಲಂತೂ ಸಿಕ್ಕಾಪಟ್ಟೆ ಕಸ ಬೆಳೆದಿದೆ. ನಿಮಗೆ ಕೆಳಗಡೆ ನೋಡಿದ್ರೂ ಗೊತ್ತಾಗುತ್ತೆ. ಇವತ್ತು ಸ್ವಲ್ಪ ಹೂವು ಎಲ್ಲ ಕಿತ್ತಾದಮೇಲೆ ಒಂದು ಹಣ್ಣು ಇತ್ತು. ಸಾಮಾನ್ಯ ಸೋಮವಾರ ಶುಕ್ರವಾರ ಯಾವುದೋ ಒಂದು ಹಣ್ಣು ಸಿಗೋದು. ಈ ನಡುವೆ ನಾನು ಅದ್ರ ಬಗ್ಗೆ ವಿಡಿಯೋನೂ ಮಾಡಿಲ್ಲ. ಸಿಗ್ತಾ ಇರುತ್ತೆ, ಯಾವುದಾದ್ರು ಒಂದು ಚಿಕ್ಕ ಹಣ್ಣಾದರೂ ಸಿಗುತ್ತೆ. ಆ ಬಾರ್ಬರ್ ಚೆರ್ರಿ ಅಂತೀವಲ್ಲ, ಆ ಹಣ್ಣಾದರೂ ಸಿಗುತ್ತೆ. ಇಲ್ಲ ಅಂಜೂರ ಇದ್ದಾಗ, ಅಂಜೂರ ಅಂತೂ ಶುಕ್ರವಾರ ಸೋಮವಾರ ತಪ್ಪದಂಗೆ ತಿಳಿತಿತ್ತು. ಇವಾಗ ಅಂಜೂರ ಕಮ್ಮಿಯಾಗಿ ಹೋಗಿದೆ. ಚೇಪೆಕಾಯಿ ಒಂದಿದ್ದಾವೆ. ಚೇಪೆಕಾಯಿಲೂ ಒಂದು ಗಿಡ ಮಾತ್ರ ಜಾಸ್ತಿ ಇದೆ. ಇನ್ನೆಲ್ಲವೂ ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಮತ್ತೆ ಅವು ಹೂವು ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಹಂಗೆ ಯಾವ್ದಾದ್ರು ಇದೆಯಾ ಹಣ್ಣು ಅಂತ ನೋಡೋಕ್ಕೆ ಹೋದೆ. ಆಮೇಲೆ ಭಾನುವಾರ ಒಂದು ಹಣ್ಣಾಗತ್ತಿತ್ತು ನನಗೆ. ಭಾನುವಾರ ಅದು ಕೆಲಸ ಜಾಸ್ತಿ ಇರೋದ್ರಿಂದ ಆ ಸೈಡ್ ಹೋಗ್ಲೂ ಇಲ್ಲ, ನೋಡಲೂ ಇಲ್ಲ. ಅದು ಇದು ನೋಡಿ ಬಾರ್ಬರಸ್ ಚೆರ್ರಿ, ಹಳಿಲ್ ನೋಡಿಲ್ಲ ಅನಿಸುತ್ತೆ. ಇವತ್ತು ಕೆಂಪಾಗಿ ಸಿಕ್ಕಿದೆ, ಅದನ್ನು ಕಿತ್ತಿದೆ. ಖುಷಿ ಆಯಿತು. ಇವತ್ತು ಹಣ್ಣು ಸಿಕ್ತಲ್ಲ ಒಂದು ಅಂದ್ಕೊಂಡು. ಆಮೇಲೆ ಚೇಪೆಕಾಯಿ ಇದು 2 ಇತ್ತು, ಒಂದು ಕಿತ್ತಿದೆ. ಆಮೇಲೆ ನೋಡಿದೆ ಇನ್ನೊಂದು ಇತ್ತಲ್ಲ, ಯಾರು ಕಿತ್ತಿದ್ರು ನಾನು ನೋಡೋಷ್ಟೊತ್ತಿಗೆ ಕೆಳಗಡೆ ಮಣ್ಣಲ್ಲಿ ಕಾಣಿಸ್ತು ಅದು. ನಾವು ಭಾನುವಾರ ಈ ಹಣ್ಣು ಕೀಳಬೇಕಾಗಿತ್ತು. ಅಷ್ಟರೊಳಗೆ ಹಣ್ಣಾಗಿರೋದು ಅಳಿಲಿಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಅದು ಅರ್ಧ ತಿಂದಿದೆ. ಸರಿ ಅಲ್ಲೇ ಬಿಟ್ಟೆ ನಾನು ಅದನ್ನು. ಅಲ್ಲಿ ತಿನ್ನೋಕ್ಕೂ ಪಾಪ ಆಪಿ ಬಂದುಬಿಟ್ರೆ ಓಡೋಗಿರುತ್ತೆ ಅರ್ಧ ತಿಂದವು. ಈ ಕಡೆ ಸ್ವಲ್ಪ ಮರೆ ಆದಾಗ ಯಾವಾಗೋ ಆಪಿ ಮಲಗಿದಾಗ ಬಂದು ತಿನ್ನುತ್ತೆ ನೋಡಿ. ಅವತ್ತು ದೇವ್ರ ಪೂಜೆಗೆ ಎಷ್ಟು ಹೂವು ಸಿಕ್ಕಿದ್ದಾವೆ ಅಂತ ಪೂಜೆ ಮಾಡಿದ ವಿಡಿಯೋ ತೋರಿಸ್ತಾ ಇದ್ದೀನಿ. 2 ಹಣ್ಣು, ಬಾರ್ಬರಸ್ ಚೆರ್ರಿ, ಒಂದು ಚೇಪೆಕಾಯಿ. ಕಲರ್ ಸುಮಾರಾಗಿ ಬಂದಿದೆ. ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ ನೋಡಿ. ಇಷ್ಟು ಹಣ್ಣು ಇಷ್ಟು ಹೂವು ನಮಗೆ ಗಾರ್ಡನಲ್ಲಿ ಸಿಕ್ಕಿರೋ ಹೂವನೇ. ತುಂಬ ದಿನಗಳ ನಂತರ ಇಷ್ಟು ಹೂವು ನಾನು ಸೋಮವಾರ ಸಿಕ್ಕಿ ಪೂಜೆ ಮಾಡಿದ್ದು. ಆ ಥರ ಹೂವು ಜಾಸ್ತಿ ಸಿಕ್ಕಾಗ ಪೂಜೆ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಅವತ್ತೆಲ್ಲ ಪೂಜೆ ಮಾಡಿಬಿಟ್ಟು ಅವತ್ತಿನ ವಿಡಿಯೋ ಅಷ್ಟೇ ಆಯಿತು. ತಿರ್ಗಾ ಮಾರನೇ ದಿನ ಮಂಗಳವಾರ, ನಾನು ಸೋಮವಾರ ಎಲ್ಲ ರೆಸ್ಟ್ ತೊಗೊಂಡೆ ಅಂತ ಹೇಳಿದ್ನಲ್ವ. ಮಂಗಳವಾರ ಯಾವ್ಯಾವ ಕೆಲಸ ಮಾಡಿದೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ನೋಡಿದ್ರು ಒಂದು ಲೈಕ್ ಕೊಡಿ. ಇವತ್ತು ತೋರಿಸ್ತೀನಿ ನೋಡಿ. ಮಂಗಳವಾರ ನಾನು ಸೋಮವಾರನೇ ಬೀಜ ಎಲ್ಲ ಎತ್ತಿಟ್ಟಿದ್ದೆ ಒಂದು ತಟ್ಟೆಯಲ್ಲಿ. ಮಂಗಳವಾರ ನಾನು ಇದನ್ನು ಗಾರ್ಡನಿಗೆ ತಂದಿದ್ದೀನಿ. ಅದು ಗೋರಿಕಾಯಿ ಅಂತೀವಲ್ಲ ಅವು. ಹಾಗಲಕಾಯಲ್ಲಿ 3 ಥರ. ಇದು ಪಡವಲಕಾಯಿ. ಆಮೇಲೆ ಇಲ್ಲಿ ಪಡವಲಕಾಯಿನೂ 2 ಥರ ಇದೆ. ಆಮೇಲೆ ಅದು ಸೋರೆಕಾಯಿ ಒಂದೇ ಥರ. ಆಮೇಲೆ ತುಪ್ರೀರೆಕಾಯಿ 2 ಥರ ಇದೆ. ಅದು ಮಾಮೂಲಿ. ಇದು ಈ ಕಡೆ ಕಪ್ಪಗಿರೋದು ನಾಟಿ. ಹೀರೆಕಾಯಿಲೂ 2 ಥರ ಇದೆ. ಆಮೇಲೆ ಅದು ಇದೊಂಥರ, ಅದು ಎರಡೇ ಇರೋದೊಂಥರ. ಅದು ಬಿಳಿ ರುದ್ರಾಕ್ಷಿ ನಮ್ಮ ತಂಗಿ ಮನೇಲಿ ಇಸ್ಕೊಂಬಂದಿದ್ದೆ, ಅದು ಹಾಕ್ತಾಯಿದ್ದೀನಿ. ಇದು ಬದನೆ ಬೀಜ ಸ್ವಲ್ಪ ಇವಾಗ ಫೆಬ್ರವರಿಲಿ ಹಾಕ್ಕೊಂಬಿಟ್ರೆ
ನಾವು ಒಂದು ತಿಂಗಳು ಸಸಿ ಆದಮೇಲೆ ನೆಟ್ಟರೆ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಸೊಪ್ಪು ಒಂದು 2-3 ಥರ ಸೊಪ್ಪು ಮಿಕ್ಸ್ ಆಗ್ಬಿಟ್ಟಿದ್ವು. ಅವನ್ನ ಹಂಗೆ ತಂದು ಒಂದು ಬಟ್ಲಿಗೆ ಹಾಕ್ಕೊಂಬಂದಿದ್ದೀನಿ, ಹಾಕೋಣ ಸ್ವಲ್ಪ ಅಂತ. ಯಾಕೆಂದರೆ ಗ್ರೋ ಬ್ಯಾಗು ಅವೆಲ್ಲ ರೆಡಿ ಮಾಡಿದ್ದೀನಲ್ಲ, ಅದರಲ್ಲಿ ಇಡೋಣ. ನಮ್ಮ ಕೆಲಸ ಮುಗಿಯೋಷ್ಟೊತ್ತಿಗೆ ಅಲ್ಲಿ ಮೊಳಕೆ ಬರ್ಬೋದು ಅನ್ನೋ ಇದಕ್ಕೆ ಬೀಜ ನೆಡ್ತಾ ಇದ್ದೀನಿ. ಮೊನ್ನೆ ಕೇಳಿದರು ಯಾವ್ಯಾವ ಬೀಜ ಇಡೋದು ಅಂತ. ನಾನು ಇಡೋದು ತೋರಿಸ್ತೀನಿ. ನಾನು ಇಂಥ ಬೀಜ ಈ ಸೀಸನ್ನೇ ಅಂತೇನಿಡಲ್ಲ. ಚಳಿಗಾಲದಲ್ಲಿ ಮಾತ್ರ ಆ ಥರ ಯೋಚನೆ ಮಾಡ್ತೀನಿ. ಮಿಕ್ಕಿದ ಟೈಮಲ್ಲಿ ಎಲ್ಲನೂ ಪ್ರಯತ್ನ ಪಡ್ತೀನಿ. ಚೆನ್ನಾಗಿ ಬರ್ತವೆ, ಒಂದೊಂದು ಸರಿ ಬರಲ್ಲ. ಅದು ಇದು ನಾವು ಪ್ರಯತ್ನ ಅಂತೂ ಪಡ್ತೀವಿ. ನೋಡಿ, ಗ್ರೋ ಬ್ಯಾಗ್ ಎಲ್ಲ ಕ್ಲೀನ್ ಮಾಡಿ 2-3 ದಿನ ಆಗಿತ್ತು. ನೀರು ಎಲ್ಲ ಹಾಕ್ತಾಯಿದ್ದೀವಲ್ಲ, ಇದರಲ್ಲಿ ಫಸ್ಟು ಸೋರೆಕಾಯಿಗೆ ನಾವು ಎಷ್ಟು ದೊಡ್ಡದಾಗಿ ಬ್ಯಾಗು ಅಥವಾ ಪಾಟು ಇಟ್ಟರೆ ಅಷ್ಟು ಒಳ್ಳೆ ಚೆನ್ನಾಗಿ ಬಿಡುತ್ತೆ. ಇವಾಗ ನಾನು ಇದು 18x80 ಗ್ರೋ ಬ್ಯಾಗು. 18x18 ಅಂದರೂ ತುಂಬ ದೊಡ್ಡದಿರುತ್ತೆ. ಅದರಲ್ಲೇ ನಾನು 4 ಬೀಜನೂ ಇಡ್ತೀನಿ. ಒಂದರಲ್ಲೇ 4 ಬೀಜ ಇಡ್ತೀರಾ ಅಂತ ಕೇಳ್ಬೋದು ನೀವು. ಅದರಲ್ಲಿ 4 ಇಟ್ಟರೆ 2 ಚೆನ್ನಾಗಿ ಬರುತ್ತೆ, ಅಥವಾ 1 ಚೆನ್ನಾಗಿ ಬರ್ಬೋದು. ಯಾವ್ದಾದ್ರು ಒಂದು ಗಿಡ ಚೆನ್ನಾಗಿ ಬಂದ್ರೂ ನಮಗೆ ಸಾಕು. ಅದಕ್ಕೆ ಇಡೋವಾಗ ಬೀಜ ಜಾಸ್ತಿನೇ ಇಟ್ಕೋಬೇಕು ನೀವು. 1-2 ಇಟ್ಕೊಂಡು ಬಂದಿಲ್ಲ ಅಂದಾಗ ಇದು ವೇಸ್ಟ್ ಆಗುತ್ತೆ. ನಾವು ಇವಾಗ ಒಂದು ಗಿಡ ಬೇಕು ಅಂದರೆ ಒಂದು 5-6 ಬೀಜ ಇಟ್ಕೊಂಡ್ರೆ ಅದರಲ್ಲಿ ಒಂದು ಹೆಲ್ದಿಯಾಗಿರೋದು ಬಂದ್ರೂ ನಮಗೆ ಉಪಯೋಗಕ್ಕೆ ಬರುತ್ತೆ. ಇದರಲ್ಲಿ ನಾನು ಮಧ್ಯೆ ಇಟ್ಟಿದ್ದೀನಿ, 4 ಬೀಜ ಒಟ್ಟಿಗೆ ಇಟ್ಟಿದ್ದೀನಿ ಸೈಡಲ್ಲಿ. ಸುಮಾರು ಒಂದು 2 ಇಂಚು 3 ಇಂಚು ದೂರಕ್ಕಷ್ಟೇ. ಮೇಲೆ ತುಂಬ ಜಾಸ್ತಿ ಮೇಲೆ ಮಣ್ಣು ಹಾಕಿ ಮುಚ್ಚಬಾರ್ದು. ಆಮೇಲೆ ಸೋರೆಕಾಯಿ, ಪಡವಲಕಾಯಿ, ಹಾಗಲಕಾಯಿ 3 ಸುಮಾರು 20 ದಿನ ಬೇಕು ಜರ್ಮಿನೇಟ್ ಆಗೋಕ್ಕೆ. ಹೀರೆಕಾಯಿ, ತುಪ್ರೇಕಾಯಿ ಬೇಗ ಬರ್ತವೆ, ಇವು ಮಾತ್ರ ತುಂಬ ಲೇಟಾಗಿ ಬರುತ್ತೆ. ಇಲ್ಲಿ ನಾನು ಇನ್ನೊಂದು ಗ್ರೋ ಬ್ಯಾಗಲ್ಲಿ ಹೀರೆಕಾಯಿ ಬೀಜ ಇಡ್ತಾಯಿದ್ದೀನಿ. ಹೀರೆಕಾಯಿ ಬೀಜಕ್ಕೆ ದೊಡ್ಡದು ಕೊಟ್ಟಷ್ಟು ಚೆನ್ನಾಗಿ ಬಿಡ್ತವೆ, ದೊಡ್ಡದು ಇಲ್ಲದೆ ಇದ್ರೂ ಸುಮಾರು ಅದರಲ್ಲೂ ಇಡ್ಬೋದು. ನಾನು ಇಲ್ಲಿ ಸ್ವಲ್ಪ ಅಲ್ಲಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಈ ಸೈಡ್ ಒಂದು ಸ್ವಲ್ಪ, ಈ ಸೈಡ್ ಒಂದು ಸ್ವಲ್ಪ, ಆ ಥರ ಇಟ್ಟರೆ ಬಳ್ಳಿ ಹಬ್ಸೋಕ್ಕೆ ಸರಿ ಹೋಗುತ್ತೆ ಅಂತ. ಯಾಕೆಂದರೆ ಇಲ್ಲೆಲ್ಲ ನಾನು ಚಪ್ಪರದವರೆ ಬಳ್ಳಿ ಹಬ್ಸಿದ್ದು ನಿಮಗೆ ಗೊತ್ತಿತ್ತಲ್ವ. ಇವಾಗ ಈ ಮಣ್ಣಲ್ಲಿ ನಾವು ಬೇರೆ ತರಕಾರಿ ಇಟ್ಟಂಗೆ ಆಗುತ್ತೆ. ಅದು ಬಳ್ಳಿ ತರಕಾರಿಗಳೇ. ಅದು ಮೊದಲಿಟ್ಟಿದ್ದು ಬಳ್ಳಿ ತರಕಾರಿ, ಇವಾಗ ಇಟ್ಟಿದ್ದು ಬಳ್ಳಿ ತರಕಾರಿ. ಆಮೇಲೆ ನಮಗೆ ಎಲ್ಲಿ ಹಬ್ಬಕ್ಕೆ ಜಾಗ ಇರುತ್ತೋ ಅಲ್ಲಿ ಆ ಥರ ದೊಡ್ಡ ಬ್ಯಾಗ್ ಆಗಲಿ ಅಥವಾ ಬಕೆಟ್ ಆಗಲಿ ಗ್ರೋ ಬ್ಯಾಗ್ ಆಗಲಿ ಅಲ್ಲಿ ಇಟ್ಬಿಟ್ಟು ನಾವು ಇಡಬೇಕು. ಯಾಕೆಂದರೆ ಇವು ಬೀಜ ಮೊಳಕೆ ಬಂದು ಸಸಿ ಬಂದಮೇಲೆ ತೆಗೆದು ಬೇರೆ ಕಡೆ ಇಡೋಕ್ಕೆ ಬರಲ್ಲ. ನೋಡಿ, ಆ ತುದಿ ಚೂಪಿರುತ್ತಲ್ಲ, ಹೀರೆಕಾಯಿ ಆಗಲಿ ಸೋರೆಕಾಯಿ ಆಗಲಿ ಆಗಲೇ ಅವು ಮೇಲೆ ಬರೋಂಗೆ ಮಾಡಬೇಕು. ಅಲ್ಲಿಂದನೇ ಒಡೆದ್ಬಿಟ್ಟು ಮೊಳಕೆ ಬರೋದು. ನಾವು ಸಸಿ ಇವಾಗ ಬೆಂಡೆಕಾಯಿನೂ ಅಷ್ಟೇ, ನೀವು ಬದನೆ ಸಸಿ, ಟೊಮೊಟೊ ಸಸಿ ಬೇರೆ ಕಡೆ ನಾರು ಹಾಕ್ಬಿಟ್ಟು ಅವ್ನ ಸಸಿ ತೆಗೆದು ಇಡ್ಬೋದು. ಆದರೆ ಇವನ್ನ ಮಾತ್ರ ಅಲ್ಲಲ್ಲೇ ಇಡಬೇಕು. ಬೆಂಡೆಕಾಯಿನೂ ಅಷ್ಟೇ, ನಾವು ಯಾವ ಗಿಡದಲ್ಲಿ ಬೆಳೆಸ್ಬೇಕು ಅಂದ್ಕೊಂಡಿದ್ದೀವೋ ಅದರಲ್ಲೇ ನೆಡಬೇಕು. ಇವಾಗ ನಾನು ಅದರಲ್ಲಿ ಲಾಸ್ಟಲ್ಲಿ ಚಿಕ್ಕದು ಸುಮಾರು ಅದು 12-14 ಇಂಚು ಗ್ರೋ ಬ್ಯಾಗ್ ಅನಿಸುತ್ತೆ ಇಟ್ಟಿದ್ದೀನಿ. ಇದನ್ನು ಅಷ್ಟೇ 18x18. ಅದರಲ್ಲಿ ನಾನು ಪಡವಲಕಾಯಿ ಆಮೇಲೆ ಎಲ್ಲ ಇಟ್ಟಿದ್ದೀನಿ. ಒಂದೊಂದು ದೊಡ್ಡ ಬೇಕು ಅನ್ನೋಕ್ಕೆ ದೊಡ್ಡ ಬೀಜ ಇಟ್ಟಿದ್ದೀನಿ. ಇಲ್ಲ ಸುಮಾರು ಅದರಲ್ಲೂ ಬೆಳೆಯುತ್ತೆ ಅನ್ನೋಕ್ಕೆಲ್ಲ ಸುಮಾರಾಗಿಟ್ಟೀನಿ. ಈ ಥರ ನಿಮಗೆ ಅನುಕೂಲ ಹೆಂಗೆ ಆಗುತ್ತೋ ಹಂಗೆ ನೋಡಿ ಇಡ್ಬೋದು. ಇಲ್ಲಿ ಹಾಗಲಕಾಯಿ ಇಟ್ಟಿದ್ದೀನಿ. ಹಾಗಲಕಾಯಿಲೂ ಅಷ್ಟೇ ತುಂಬ ಲೇಟ್ ಆಗುತ್ತೆ. ಆಮೇಲೆ ಎಷ್ಟು ದೊಡ್ಡದಾಗಿ ನಾವು ಜಾಗ ಕೊಡ್ತೀವೋ ಅಷ್ಟು ಚೆನ್ನಾಗಿ ಬಳ್ಳಿ ಹಬ್ಕೊಂಡೋಗಿ ಕಾಯಿ ಬಿಡುತ್ತೆ. ಇಲ್ಲಾಂದ್ರೆ 1-2 ಕಾಯಿ ಬಿಡುತ್ತೆ, ಅದಕ್ಕಾಗಲ್ಲ. ಪಡವಲಕಾಯಿ ಪರವಾಗಿಲ್ಲ. ನಾನು ಒಂದು ಸರಿ ನಿಮಗೆ ಬಕೆಟಲ್ಲಿ ಗ್ರೋ ಬ್ಯಾಗಲ್ಲಿ 20 kg ಗೋಧಿ ಹಿಟ್ಟಿನ ಬ್ಯಾಗಲ್ಲಿ ಹಾಕ್ಬಿಟ್ಟೆ ಪಡವಲಕಾಯಿ ಬಿಟ್ಟಿರೋದು ಹಳೆ ವಿಡಿಯೋಗಳ ತೋರಿಸಿದ್ದೀನಿ. ಇವಾಗ ನಾನು ಇದರಲ್ಲಿ ಹಾಗಲಕಾಯಿ ಒಂದು ಕಡೆ 3 ಥರ ಇತ್ತಲ್ಲ ಹಾಗಲಕಾಯಿ, 3 ಬೇರೆ ಬೇರೆ ಕೊನೆಗೆ ಈ ಕೊನೆಗೆ ಆ ಕೊನೆಗೆ ಈ ಥರ 3 ಕಡೆ ಇಟ್ಟಿದ್ದೀನಿ. ಒಂದರಲ್ಲೇ ಇಟ್ಟಿದ್ದೀನಿ. ಒಂದು ಬೀಜ ಒಂದೇ ಥರ ಇಟ್ಟಾಗ ಒಂದೇ ಥರ ಗಿಡಗಳು ಅಲ್ಲಿ ಹಬ್ಬಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಕಾಯಿ ಬಿಟ್ಟಾಗ ಹುಡ್ಕೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ನೋಡ್ಕೊಂಡು ನೀವು ಇಟ್ಕೋಬೋದು. ಆಮೇಲೆ ಇಲ್ಲಿ ನಾನು ಹಣ್ಣಿನ ಗಿಡ ರಿಪೋರ್ಟ್ ಮಾಡಿದ್ನಲ್ಲ, ಕೆಳಗಡೆಯಿಂದ ಮಣ್ಣು ಲೂಜಾಗಿರುತ್ತೆ. ಇವಾಗ ಇದರಲ್ಲಿ ಪಡವಲಕಾಯಿ ಇಡ್ತಾಯಿದ್ದೀನಿ ನಾನು. ಇದಕ್ಕೂ ಸುಮಾರು ದೊಡ್ಡದೇ ಇದು ಪಾಟ್ ದೊಡ್ಡ ಸೈಜೇ ಅಲ್ವಾ. ಅದನ್ನು ಅಷ್ಟೇ ಇದೇ ಲೈನಲ್ಲೇ ಇದೆ, ಬಳ್ಳಿಲಿ ಹಬ್ಬಿಸ್ತೀವಲ್ಲ ಆ ಲೈನಲ್ಲೇ ಇದ್ದಾವೆ ಅವು. ಅದರಿಂದ ಅಲ್ಲಿ ಪಡವಲಕಾಯಿ ಬೀಜ ಇಟ್ಟಿದ್ದೀನಿ. ಈ ಕಡೆ 2, ಆ ಕಡೆ 1 ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಒಂದೊಂದು ತರಕಾರಿ ಬೀಜ ಸುಮಾರು 4-5 ಥರ ಇಟ್ಟಿದ್ದೀನಿ. ಇವಾಗ ಇಟ್ಬಿಟ್ಟು ಲಾಸ್ಟಲ್ಲಿ ನಾನು ಸೊಪ್ಪಿನ ಬೀಜ ಯಾವ ಥರ ಹಾಕಬೇಕು, ಬದನೆಕಾಯಿ ಬೀಜ ಯಾವ ಥರ ಹಾಕಬೇಕು ಅನ್ನೋದು ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದ್ರು ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇದು 2 ಪಾಟಲ್ಲೂ ನಾನು ಪಡವಲಕಾಯಿ ಇಟ್ಟಿದ್ದೀನಿ.
ಅವು ರೀಪಾಟ್ ಮಾಡಿರೋ ಪಾಟ್ಗೊಳಗೆ ಇಟ್ಟಿದ್ದೀನಿ. ರೀಪಾಟ್ ಮಾಡಿರೋದ್ರಾಗೆ ಕೆಳಗಡೆವರೆಗೂ ಮಣ್ಣು ಲೂಸ್ ಇರುತ್ತೆ, ಅದರಿಂದ ನಾವು ಇಡ್ಬೋದು. ಆಮೇಲೆ ಇಡೋಕ್ಕಾಗಲ್ಲ ಇದರಲ್ಲಿ. ಸ್ವಲ್ಪ ಈ ಗಿಡ ನಾವು ರೀಪಾಟ್ ಮಾಡಿದ ಮೇಲೆ ಇದ್ರ ಗಿಡ ಬೆಳೆದ್ಬಿಟ್ಟಿರುತ್ತಲ್ಲ ಬೇರೆಲ್ಲ, ಆವಾಗ ಅಷ್ಟು ಬರೋಲ್ಲ ತರಕಾರಿ ಇದರಲ್ಲಿ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಇಡ್ಬೋದು ಅಷ್ಟೇ. ಅದಾದಮೇಲೆ ನೀವು ಏನು ಗಿಡ ಇಡೋಕ್ಕಾಗಲ್ಲ ಹಣ್ಣಿನ ಗಿಡಗಳಿಗೆ. ಇದು ಮೂಲಂಗಿ ಕೂಡ ಇಟ್ಕೋಬೋದು. ಈ ಥರ ರೀಪಾಟ್ ಮಾಡಿದಾಗ ಮೂಲಂಗಿ, ಪಾಲಕ್ಕು ಆ ಥರ ಎಲ್ಲ ಇಟ್ಕೋಬೋದು. ನೋಡಿ, ಇದನ್ನು ಫಸ್ಟ್ ರೀಪಾಟ್ ಮಾಡಿದ್ದಲ್ವ, ಆಗಲೇ ಅದರಲ್ಲಿ ಕಳೆ ಅಂತೇಳಿ ಬೆಳೆದಿದೆ. ಇವಾಗ ನಾನು ಸೊಪ್ಪಿನ ಬೀಜ ಹಾಕೋದು ತೋರಿಸ್ತೀನಿ. ಒಂದು ಬಟ್ಲು ಅಥವಾ ಏನೋ ಒಂದು ತಟ್ಟೆಯಲ್ಲೋ ಒಂಚೂರು ಕೋಕೋಪಿಟ್ಟು ಅಥವಾ ಮಣ್ಣು ಹಾಕ್ಬಿಟ್ಟು ಈ ಥರ ಸೊಪ್ಪಿನ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡಿ. ಯಾಕೆಂದರೆ ಸೊಪ್ಪಿನ ಬೀಜ ಅದೇ ಥರ ಹಾಕೋದ್ರಿಗಿನ ಎಲ್ಲ ಒಂದೇ ಕಡೆ ಬಿದ್ದು ಸರಿಯಾಗಿ ಒತ್ತೊತ್ತಾ ಬಂದು ಸರಿಯಾಗಿ ಬೆಳೆಯಲ್ಲ ಸೊಪ್ಪು. ಈ ಥರ ಮಣ್ಣಲ್ಲೋ ಅಥವಾ ಕೋಕೋಪಿಟ್ಟಲ್ಲೋ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ನೀವು ಇವಾಗ ಗ್ರೋ ಬ್ಯಾಗಲ್ಲಿ ನಾನು ಏನೇನು ಬೀಜ ಇಟ್ಟಿದ್ದೀನೋ ಅದರಲ್ಲೇ ಚೆಲ್ತಾಯಿದ್ದೀನಿ. ಯಾಕೆಂದರೆ ಅವು ಬರೋದು ಬೀಜ ಲೇಟು ಅಂತ ಹೇಳಿದ್ದೀನಿ. ಅಷ್ಟರೊಳಗೆ ಸೊಪ್ಪು ನಮಗೆ ಹಾರ್ವೆಸ್ಟಿಗೆ ಬಂದುಬಿಡುತ್ತೆ. ಆಮೇಲೆ ನಾವು ಹಾಕಿರೋ ಬೀಜ ಕೂಡ ಸೇಫಾಗಿ ಮೊಳಕೆ ಹೊಡೆಯುತ್ತೆ. ಇಲ್ಲಾಂದರೆ ನಾವು ಒಂದೊಂದು ಸರಿ ಅದರಲ್ಲಿ ಮರ್ತು ಹೋಗ್ಬಿಟ್ಟು ಆ ಬೀಜನೇ ತೆಗೆದು ಯಾವ್ದು ಗಿಡನೋ ಅಂತ ಬಿಸಾಕೋ ಚಾನ್ಸ್ ಇರುತ್ತೆ. ನಾವು ಆ ಥರ ನಾವು ಇಟ್ಟಿರೋ ಬೀಜದಲ್ಲಿ ಸೊಪ್ಪಿನ ಬೀಜ ಚೆಲ್ಬಿಟ್ರೆ ಸೊಪ್ಪು ಬೇಗ ಬೇಗನೆ ಬೆಳೆಯುತ್ತಲ್ಲ, ಆವಾಗ ಆ ಬೀಜ ಕೆಳಗಡೆ ಮೊಳಕೆ ಹೊಡೆದು ಅದು ಬಳ್ಳಿ ರೂಪಕ್ಕೆ ಬರೋಷ್ಟೊತ್ತಿಗೆ ಸೊಪ್ಪು ಬೆಳೆದಿರುತ್ತೆ ನಮಗೆ. ಈ ಥರ 2 ಥರ ಉಪಯೋಗ ಆಗುತ್ತೆ. ನೀವು ಈ ಥರ ಮಾಡ್ಕೋಬೋದು. ಆಮೇಲೆ ಬದನೆ ಬೀಜ ನೆಡಕ್ಕೆ ನೋಡಿ, ಈ ಥರ ನರ್ಸರಿ ಪಾಟ್ ತೊಗೊಂಡಿದ್ದೀನಿ. ಇದು 10 ಇಂಚ್ ಪಾಟು, 8 ಇಂಚು 10 ಇಂಚು ಸಾರಿ ಎಷ್ಟೋ ಅದು ಗೊತ್ತಿಲ್ಲ. ನರ್ಸರಿ ಪಾಟ್ ಒಟ್ಟು. ಅದರಲ್ಲಿ ಕೆಳಗಡೆ ಹೋಲ್ಸ್ ಜಾಸ್ತಿ ಇರುತ್ತೆ ಅಂತ ಅರ್ಧ ಪ್ಲಾಸ್ಟಿಕ್ ಹಾಕಿದ್ದೀನಿ. ಇನ್ನು ಅರ್ಧಕ್ಕೆ ಕಲ್ಲಿಟ್ಟಿದ್ದೀನಿ ಸಣ್ಣ ಸಣ್ಣವು. ಇವಾಗ ಅದಕ್ಕೆ ನಾನು ಕಲಸಿರೋ ಮಣ್ಣು ಇವಾಗ ಇಟ್ಟಿದ್ದೀನಲ್ವ ಡೈರೆಕ್ಟು, ಸ್ವಲ್ಪ ಕೋಕೋಪಿಟ್ ಜಾಸ್ತಿ ಹಾಕಿ ಕಲಸಿರೋದೇ ಇದೆ. ನಾನು ಹೇಳ್ದಂಗೆ ಬೇಸಿಗೆ ಬಂತಲ್ವ, ಸ್ವಲ್ಪ ಕೋಕೋಪಿಟ್ ಜಾಸ್ತಿನೇ ಹಾಕ್ಬಿಟ್ಟು ಬೀಜ ಆಗಲಿ ಏನೇ ಆಗಲಿ ನೆಟ್ಟರೆ ಬೇಗ ಬರುತ್ತೆ. ಕಟಿಂಗ್ ಇಟ್ರೂ ಅಷ್ಟೇ, ಸ್ವಲ್ಪ ಕೋಕೋಪಿಟ್ ಜಾಸ್ತಿ ಇಡೋದ್ರಿಂದ ಒದ್ದೆ ಅಂಶ ಚೆನ್ನಾಗಿರುತ್ತೆ. ಈ ಥರ ನಾವು ಫಸ್ಟ್ ಮಣ್ಣು ಹಾಕಿ ಚೆನ್ನಾಗಿ ಟೈಟ್ ಮಾಡಬೇಕು. ಇದು ಕೂಡ ಬೀಜ ಹಾಕೋದು ಕೂಡ ನಾವು ಚೆನ್ನಾಗಿ ಟೈಟ್ ಮಾಡಬೇಕು ಮಣ್ಣು. ಇಲ್ಲಾಂದರೆ ನಾವು ನೀರು ಹಾಕಿದಾಗ ಬೀಜ ಕೆಳಗಡೆ ಹೋಗಿ ಮೊಳಕೆ ಬರೋಲ್ಲ. ಇವಾಗ ನಾನು ಸುಮಾರು 3/4 ಭಾಗ ಹಾಕಿದ್ದೀನಿ. ಇವಾಗ ಬದನೆ ಬೀಜ ನೋಡಿ, ಈ ಥರ ಕೈ ತಂದು ಸುತ್ತ ಚೆಲ್ಬಿಡಿ. ಈ ಥರ ನೀವು ಇದನ್ನೇ ಕರೆಕ್ಟಾಗಿ ಹಾಕಬೇಕು ಅಂತ ಏನಿಲ್ಲ. ಅದರಲ್ಲಿ 1 ತಿಂಗಳು ಸಸಿ ಬಂದಾಗ ನಮಗೆ ಫಸ್ಟು ಯಾವ್ಯಾವ ದೊಡ್ಡವಿದ್ವೋ ಅವನ್ನ ತೆಗೆದ್ಬಿಟ್ಟು ರಿಪಾಟ್ ಮಾಡ್ಕೋಬೋದು ಆ ಥರ. ಇವಾಗ ಬೀಜ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಲೇಯರು ಬೀಜದಕ್ಕಿಂತ 2ರಷ್ಟು 3ರಷ್ಟು ಜಾಸ್ತಿ ಇರಬೇಕು ಮಣ್ಣು ಅಷ್ಟೇ. ತುಂಬ ಜಾಸ್ತಿ ಮಣ್ಣು ಹಾಕಿದ್ರೂ ಜರ್ಮಿನೇಟ್ ಆಗೋದು ಲೇಟ್ ಆಗುತ್ತೆ. ಇವಾಗ ಆ ಮಣ್ಣು ಹಾಕಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಸ್ಪ್ರೇ ಇದ್ರಿಗಿನ ಸ್ಪ್ರೇಯಲ್ಲೂ ನೀರು ಹಾಕ್ಬೋದು ಮೊಳಕೆ ಬರೋವರೆಗೂ. ಇಲ್ಲಾಂದರೆ ಕೈಯಲ್ಲಿ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಸರಿ ಕೂಡ ನಾನು ಕೈಯಲ್ಲಿ ಹಾಕೋದು ತೋರಿಸ್ತೀನಿ. ಈ ಥರ ಹಾಕಿ ಬಿಟ್ಬಿಟ್ರೆ ನಿಮಗೆ ಸುಮಾರು 1 ವಾರದೊಳಗೆ ಅವು ಮೊಳಕೆ ಬರುತ್ತೆ. ಅವು ಮೊಳಕೆ ಬಂದಾಗ ನಾನು ಅದನ್ನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇವಾಗ ನೋಡಿ, ನೀರು ಈ ಥರ ಕೈಯಲ್ಲಿ ಹಾಕಿ ಯಾಕೆಂದರೆ ಜೋರಾಗಿ ಹಾಕಿದಾಗ ನಾವು ಹಾಕಿರೋ ಬೀಜ ಮೇಲಕ್ಕೆ ಬಂದುಬಿಡುತ್ತೆ. ಮಣ್ಣು ಬೇರೆ ಇನ್ನೂ ಹುಡಿ ಇರುತ್ತಲ್ವ ಇವಾಗ ಹಾಕಿರೋ ಮಣ್ಣು, ಅದರಿಂದ ಈ ಥರ ಸ್ಪ್ರೇ ಇದ್ದರೆ ಇಲ್ಲ ಈ ಥರ ಕೈಯಲ್ಲಿ ಹಾಕಿ ಡೈಲಿ ಇದು ಮೊಳಕೆ ಬಂದು ಸ್ವಲ್ಪ ಗಿಡ ದೊಡ್ಡವಾಗೋವರೆಗೂ ಇದೇ ಮೆಥಡು. ಈ ಥರನೇ ನೋಡ್ಕೊಂಡು ಆಮೇಲೆ ಇದರಲ್ಲಿ ನಮಗೆ ಏನು ಹಾಕಿದ್ದೀವಿ ಅಂತ ತುಂಬ ಗಿಡಗಳಿದ್ದಾಗ ಮರ್ತೋಗುತ್ತಲ್ವ, ನಿಮ್ಗೆ ಯಾವ್ದಾದ್ರು ದೊಡ್ಡ ಪಾಟಲ್ಲಿ ಈ ಥರ ಇಟ್ಬಿಡಿ. ನೆನಪಾಗಿ ಇಟ್ಕೊಂಡ್ರೆ ಅದು ಮೊಳಕೆ ಬಂದಾಗ ನಮಗೆ ಇದೇ ಇಟ್ಟಿದ್ದೀವಿ ಅನ್ನೋದು ನೆನಪಿರುತ್ತೆ. ಆವಾಗ ನಾವು ಅದು ಕಳೆ ಅಂತ ಕೀಳಕ್ಕೆ ಹೋಗಲ್ಲ. ಈ ಥರ ಮಾಡ್ಕೋಬೋದು ಬೀಜ ಇಟ್ಟಿದ್ದು. ಆಮೇಲೆ ಇದು ರೀಪಾಟ್ ಮಾಡಿದ್ದೆ ನೋಡಿ, ತುಂಬ ದಿನಗಳ ಮೇಲೆ ಇದು ರೀಪಾಟ್ ಮಾಡಿದ್ದೆ. ಲಾಲ್ಬಾಗಿಂದ ನನಗೊಂದು ಮಹೇಶ್ ಒಂದು ಅಂತೇಳಿ ತಂದಿದ್ವಿ. ಅವನಿಗೆ ಈ ಥರ ಗಿಡ ಒಣಗೋಯ್ತಂತೆ. ನಂದು ಇದು ನಿಧಾನವಾಗಿ ಚಿಗುರ್ತು, ಒಣಗೋದಂಗೆ ಆಗಿತ್ತು ಆದರೂ ಚಿಗುರ್ತು. ಈ ಗಿಡ ಮಾತ್ರ ಒಣಗಿರಲಿಲ್ಲ, ಚಿಗುರ್ತು. ಇದೊಂಥರ ಕೇಸರಿ ಕಲರು, ಆದರೂ ಅದರಲ್ಲಿ ರಿಪಾಟ್ ಮಾಡಿದ್ಮೇಲೆ ಕಳೆ ಬೆಳೆದಿದೆ. ಅವನ್ನು ಕ್ಲೀನ್ ಮಾಡಬೇಕು. ಆಮೇಲೆ ಅವತ್ತು ಹರಳಿರೋದು ತಿರ್ಗಾ ಮಾರನೇ ದಿನ ಮಂಗಳವಾರ ಹರಳಿರೋ ದಾಸವಾಳ ತೋರಿಸ್ಕೊಂಡು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಒಂದು ಶೇರ್ ಮಾಡಿ, ನೋಡಿದವ್ರು ಒಂದು ಕಮೆಂಟ್ ಮಾಡಿ ಹೆಂಗಿದೆ ವಿಡಿಯೋ ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಲ್ಲ ಬೀಜ ಇಡೋದು ತೋರಿಸಿ, ಬೀಜ ಯಾವ್ದ್ಯಾವ್ದು ಇಡ್ತೀರಾ ಅಂತ. ಅದರಿಂದ ನಾನು ಬೀಜ ಎಲ್ಲ ತೆಗ್ದಿದ್ದೀನಿ. ಇನ್ನು ಸುಮಾರು ಬೀಜ ಇಡಬೇಕು. ಪಾಟುಗಳು ಇವಾಗೆಲ್ಲ ಗಲೀಜಿರೋದ್ರಿಂದ ಇವಾಗ ಮುಖ್ಯವಾಗಿದ್ದು ಮಾತ್ರ ಬೀಜ ಇಟ್ಟಿದ್ದೀನಿ. ಸ್ವಲ್ಪ ಪಾಟೆಲ್ಲ ಕ್ಲೀನ್ ಆಮೇಲೆ ಗೋರಿಕಾಯಿ ಇಟ್ಟಿದ್ದ ಬೀಜ ತೋರಿಸಿಲ್ಲ ನಿಮಗೆ, ಎಳ್ಳು ಇಲ್ಲ. ಅವನ್ನೆಲ್ಲ ಮಲ್ಲಿಗೆ ಗಿಡ ರಿಪಾಟ್ ಮಾಡಿದ್ದೀವಲ್ಲ ಅದರಲ್ಲಿ 2 ಬೀಜ ಇಟ್ಕೊಂಡಿದ್ದೀನಿ. ಮೊಳಕೆ ಬಂದ ತೋರಿಸ್ತೀನಿ.
ಈ ಥರ ಚಿಕ್ಕ ಚಿಕ್ಕ ಗಿಡ ಬೆಳೆದಿರೋವು ನಾವು ದೊಡ್ಡ ಪಾಟಲ್ಲಿ ಸೈಡಲ್ಲಿ ಇಟ್ಕೊಂಡು ಕೂಡ ತರಕಾರಿ ಬೆಳೆಸ್ಬೋದು. ಅದಕ್ಕೆ ಅಂತ ಪಾಟ್ ಏನು ಬೇಕಾಗಲ್ಲ. ಮೆಣಸಿನ ಗಿಡ, ಇದು ಗೋರಿಕಾಯಿ ಗಿಡ, ಟೊಮೊಟೊ ಗಿಡ ಇಂಥವೆಲ್ಲ ನಾವು ಬೇರೆ ಪಾಟ್ಗಳಿಗೆ ಸೈಡಲ್ಲಿ ಇಟ್ಕೊಂಡು ಬೆಳೆಸ್ಕೋಬೋದು. ಅವು 2 ತಿಂಗಳು 3 ತಿಂಗಳು ಇರುತ್ತಲ್ವ, ಅದಾದಮೇಲೆ ತೆಗೆಯುತ್ತೆ. ಸೊಪ್ಪು ಅಷ್ಟೇ, ನೀವು ಹೊಸ್ದಾಗಿ ರಿಪೋರ್ಟ್ ಮಾಡಿದಾಗ ಅಲ್ಲಲ್ಲಿ ಚೆಲ್ಲಿಬಿಟ್ರೆ ಎಲ್ಲ ಕಡೆ ಸೊಪ್ಪು ಬಂದೇ ಬರುತ್ತೆ. ಆಮೇಲೆ ಒಂದು ಸರಿ ಚೆಲ್ಲಿದಾಗ ನಮಗೆ ಗೊತ್ತಿಲ್ಲದೇ ಎಷ್ಟೋ ಬೀಜ ಪಾಟ್ಗಳಿಗೆ ಆರ್ಬಿಟ್ಟು ಮತ್ತೆ ಸೊಪ್ಪು ತನ್ನಂತೆ ತಾನೇ ಬರುತ್ತೆ. ಈ ಥರ ಬರುತ್ತೆ ನೋಡಿ. ಇವತ್ತು ಸುಮಾರುಗಳಿದ್ವು, ಅಂದರೆ ಸೋಮವಾರದಷ್ಟು ಅರಳಿರಲಿಲ್ಲ. ಆಮೇಲೆ ಅವತ್ತು ನಾನು ಸುಮಾರು ಕೆಲಸ ಮಾಡಿಬಿಟ್ಟು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಟೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು, ನನ್ನ ಕೈಲಾಗಿರೋ 1-2-3 ಗಿಡ ರೀಪಾಟು ಮಾಡ್ಕೊಂಡು ಅವತ್ತು ಸುಮಾರು ಕೆಲಸ ಮಾಡಿಬಿಟ್ಟು ನೋಡಿ ಇಲ್ಲೆಲ್ಲ ಜೋಡಿಸಿ ಕ್ಲೀನು ಮಾಡಿದ್ದೀನಿ. ಇದೆಲ್ಲ ಮಂಗಳವಾರ ಮಾಡಿದ್ದಿನ. ಬೀಜ ಇಟ್ಟಾದಮೇಲೆ ನಾನು ಈ ಕೆಲಸ ಎಲ್ಲ ಮಾಡಿ ಸುಮಾರು ಬೆಳಗ್ಗೆ 10:30ಗೆ ಬಂದಿದ್ದಕ್ಕೆ 2:45 ಆಗಿತ್ತು ಮನೆಗೆ ಹೋಗೋಷ್ಟೊತ್ತಿಗೆ. ಇಷ್ಟು ಪಾಟ್ಗಳು ರೆಡಿ ಮಾಡಿದೆ, ರಿಪೋರ್ಟ್ ಮಾಡ್ಕೊಂಡೆ. ಇವೆಲ್ಲ ಅಲ್ಲೇ ಸ್ವಲ್ಪ ಚೀಲ ಹಾಸ್ಬಿಟ್ಟು ಮಣ್ಣು ಬಗ್ಗಿಸಿ ಅದನ್ನೆಲ್ಲ ವಿಡಿಯೋ ತೆಗಿಯೋರು ಯಾರೂ ಇರಲಿಲ್ಲ. ನಾನು ಕೆಲಸ ಮಾಡೋವಾಗ ವಿಡಿಯೋ ತೆಕ್ಕೊಂಡು ಕುಂತ್ರೆ ಕೆಲಸ ಆಗೋಲ್ಲ ಅಂತ ತೆಗಿಯೋಕ್ಕಾಗಿಲ್ಲ. ಆಮೇಲೆ ಕೈಯೆಲ್ಲ ಮಣ್ಣಾಗಿರೋದ್ರಿಂದ ವಿಡಿಯೋ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದರಿಂದ ನಾನು ಮಾಡಲಿಲ್ಲ. ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಇದ್ವಲ್ಲ ಅವನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಟಿದ್ದೀನಿ. ಮಲ್ಲಿಗೆ ಸಾಲು ಪೂರ್ತಿ ಕ್ಲೀನಾಗಿದೆ. ಇನ್ನೊಂದು 6-7 ಪಾಟೇನೋ ಇದ್ದಾವೆ. ಅವನ್ನ ಈ ಸರಿ ಭಾನುವಾರ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಜೋಡಿಸ್ಬಿಟ್ರೆ ಇನ್ನು ಮಲ್ಲಿಗೆ ಗಿಡದ ಕೆಲಸ ಮುಗಿಯುತ್ತೆ. ಇನ್ನು ಒಂದು ದಿನದ ಕೆಲಸ ಇದೆ, ಅದಾದಮೇಲೆ ಮಾಡ್ತೀನಿ. ಅವೆಲ್ಲ ದೊಡ್ಡ ದೊಡ್ಡ ಪಾಟು ತೋರಿಸ್ತೀನಿ. ಅದರಿಂದ ನಾನು ಮಾಡೋಕ್ಕೋಗಿಲ್ಲ. ಚಿಕ್ಕವು ಯಾವಿದಾವ ನೋಡಿ, ಇದೆಲ್ಲ ಮಲ್ಲಿಗೆ ಹೂವಿನ ಗಿಡ ಇದ್ದಿದ್ದು. ಇವಾಗ ಸ್ವಲ್ಪ ಎಲ್ಲ ಬೋರ್ಡ್ ಕಾಣುತ್ತೆ. ಎಲ್ಲನೂ ಪ್ರೂನ್ ಮಾಡಿಬಿಟ್ಟಿದ್ದೀನಲ್ವ, ಅದರಿಂದ ಬೋರ್ಡ್ ಕಾಣುತ್ತೆ. ಎಲ್ಲ ಚಿಗುರಿ ಮತ್ತೆ ಚೆನ್ನಾಗಾದಾಗ ಈ ಸಾಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೇವರೆಗೂ ನಾವು ಥರನೇ ಇರುತ್ತೆ ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಗಿಡಗಳು ಚೆನ್ನಾಗಿ ಬೆಳೀತವೆ. ಈ ಥರ ಕ್ಲೀನ್ ಮಾಡಿ ಪ್ರೂನ್ ಮಾಡಿ ಬೆಳೆಯೋದ್ರಿಂದ. ನೋಡಿ ಎಷ್ಟು ಗಿಡ ಇದೆ ಅಂತ ತೋರಿಸ್ತೀನಿ. ಇದು ಮದರ್ ಪ್ಲ್ಯಾಂಟ್ ಕಾಕಡ. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಬೇರು ಜಾಸ್ತಿ ಆಗಿದೆ, ಅದರಿಂದಲೇ ಒಂದು ಹೂವನೂ ಇಲ್ಲ. ಇದು ಅಷ್ಟೇ ಮಲ್ಲಿಗೆ ಗಿಡ, ಇದೊಂದು ಮಾಡಬೇಕು. ಆಮೇಲೆ ಇವೆಲ್ಲ ದೊಡ್ಡ ಪಾಟು, ಅದರಿಂದ ಪ್ರೂನ್ ಮಾಡಿದ್ದೀನಿ, ರಿಪೋರ್ಟ್ ಮಾಡ್ಕೋಬೇಕು. ಇವೊಂದು 4 ಪಾಟ್ ಇದ್ದಾವೆ, ಆ ಕಡೆ ಒಂದು ಸ್ವಲ್ಪ ಚಿಕ್ಕವು ಇದ್ದಾವೆ. ಇಷ್ಟು ಮಾಡ್ಕೊಂಡ್ರೆ ಭಾನುವಾರ ಈ ಕಡೆ 2 ಸಾಲು ಮುಗಿಯುತ್ತೆ. ಅದಾದಮೇಲೆ ದಾಸವಾಳ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡೇ ಪ್ರೂನ್ ಮಾಡೋದ ಕ್ಲೀನ್ ಮಾಡೋದ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಕೆಲಸ ನೋಡಿ, ಇವಿಷ್ಟು ಪಾಟ್ಗಳಿದ್ದಾವೆ. ಆಮೇಲೆ ಪಾಟ್ಗಳು ರೆಡಿ ಮಾಡಿರೋವು ಹಂಗೆ ಇದ್ದಾವೆ, ಇನ್ನೂ ಏನೂ ಹಾಕಿಲ್ಲ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.